ಕೋಳಿ ತಿನ್ನಲ್ಲ, ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ. ರಸಲೊಬ್ಬ ಒಳ್ಳೆಯವನು ಲವ್ ಮಾಡಲ್ಲ, ಪಕ್ಕದ ಮನೆ ಆಂಟಿ ಬಂದ್ರೆ ಸುಮ್ಮನೆ ಬಿಡಲ್ಲ. ಹಾಯ್ ಸುಕೃತ, ಇದು ಎಂಗಳದ್ದು ಇದು ಅರೇಂಜ್ ಮ್ಯಾರೇಜ್. ಇನ್ನು ದೊಡ್ಡಮ್ಮ ಮಾತಾಡಿಸಿದ್ದದು 6-7 ತಿಂಗಳ ಹಿಂದೆ ಇದು ಪ್ರಪೋಸಲ್ ಬಂದಿತ್ತು. ದೊಡ್ಡಮ್ಮ ಮಾತಾಡಿಸಿ ಜಾತಕಲೆಲ್ಲ ಕೂಡಿ ಬತ್ತು ಒಳ್ಳೆ ಆಯ್ತು. ಅದಾಗೆ ಒಂದಿನ ಹಂಗೆ ಮೀಟಪ್ ಒಳ್ಳೆ ಆಯ್ತು. ಹಾಗೆ ಬೆಂಗಳೂರಲ್ಲಿ ಒಂದಿನ ಮೀಟಾದ್ಯಾ, ಮೀಟಾಗಿ ಎಂಗಳ ಮಾತಾಡಿಕೊಂಡು ಆಚೆ ಈಚೆ ಎಂತ ಮಾಡ್ತೀಯ, ವರ್ಕ್ ಎಂತ ಮಾಡೋದು, ಎಲ್ಲಿಪ್ಪೋದು, ಈ ಥರ ಮಾಮೂಲು ಬೇಸಿಕ್ ವಿಷಯಗಳ ಮಾತಾಡಿದ್ಯಾ. ಅದಾಗಿ ಮತ್ತೊಂದು 2 ಸಲ ಮೀಟಾದ್ಯಾ. ಅದಾದ ಮೇಲೆ ಒಂದು 6 ತಿಂಗಳ ಗ್ಯಾಪ್ ಆಯ್ತು. ಮತ್ತೆಂತ ಇಲ್ಲ, ಅಕ್ಕೋಳಿ ಹೇಳಿತಿದ್ದಿಲ್ಲ, ಆಗಳಿಯೂ ಆಗಿತ್ತಿದ್ದಿಲ್ಲ. ಸಡನ್ 6 ತಿಂಗಳಾದ ಮೇಲೆ ಮುಂದೆ ಹೋಯ್ತು. ದೊಡ್ಡಮ್ಮ ಪುನಃ ಮಾತಾಡಿತ್ತು. ಸಡನ್ 6 ತಿಂಗಳ ಕಳೆದ ಕೂಡ ಅದು ಮುಂದೆ ಹೋಯ್ತು. ಪುನಃ ಮಾತುಕತೆ ಮುಂದೆ ಹೋಯ್ತು. ಅಕ್ಕೋಳಿ ಆಯ್ತು. ಹೆಂಗೆ ಅವರ ಮನೆಗೆ ಹೋದೆಯಾ, ಮನೆಗೆ ಹೋಗಿ ಕೂಸು ನೋಡುವ ಕಾರ್ಯಕ್ರಮ ಆಯ್ತು. ಅದಾಗಿ ಅವು ಇಲ್ಲಿಗೆ ಬಪ್ಪದೊಳೆ ಆಯ್ತು. ಅವು ಮನೆಗೆ ಬಂದವು. ಮನೆಗೆ ಬಂದ ದಿನವೇ ಅಂದೇ ಎಲ್ಲ ಫಿಕ್ಸ್ ಆಗೋತು. ಎಂಗೇಜ್ಮೆಂಟ್ ಯಾವಾಗ, ಮದುವೆ ಡೇಟ್ ಯಾವಾಗ, ಎಲ್ಲ ಒಂದೇ ದಿನದಲ್ಲಿ ಫಿಕ್ಸ್ ಆಗೋತು. ಅವು ಇಲ್ಲಿಗೆ ಫಸ್ಟ್ ಬಂದ ಪಗಳೆ. ಅದು ಮುಂದೆ ಹೋಗಿ ಇಂದೀಗ ಈ ದಿನಲ್ಲಿ ಇದ್ದೆ. ಕಾವ್ಯನ ನಾನು ಹುಟ್ಟಿಯಪ್ಪಾಗಲೇ ನೋಡಿದ್ದೆ, ಬಟ್ ಏನೋ ನೆನಪಿಲ್ಲ. ಬಿಕಾಸ್ ನಾನು 3 ವರ್ಷ ಆಗಿತ್ತು ಅದು ಹುಟ್ಟುವಾಗ. ಅದು ಎಂಗಳ ಮನೆಯಲ್ಲೇ ಹುಟ್ಟಿದ ಕೂಸು. ಸೊ ಅಲ್ಲಿಂದ ಅದರ ಹೋಲ್ ಜರ್ನಿ ಎವ್ರಿ ಇಯರ್ಲಿ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಅದು ಊರಿಗೆ ಬಂದೊಂಡಿತ್ತು. ಅದಕ್ಕೆ ಊರಿಗೆ ಬಂದಪ್ಪಾಗ ತುಂಬ ಇಷ್ಟಪಟ್ಟು ಅದು ಬಂದೊಂಡಿದ್ದ ಮನೆ ಹೇಳಿದ್ರೆ ಸುಬ್ರಹ್ಮಣ್ಯಲ್ಲಿ ಎಂಗಳ ಮನೆಗೆ. ಸೊ ಪ್ರತಿ ಸತಿ ಬಂದಪ್ಪಾಗ ಅದು ತುಂಬ ಅಡ್ಮೈರ್ ಮಾಡಿಕೊಂಡಿತ್ತು ನೇಚರ್ನ. ಬಿಕಾಸ್ ಅದು ಬೆಂಗಳೂರು ಫುಲ್ ಆ ಮೆಟ್ರೋ ಸಿಟಿಲಿ ಇದ್ದು ಅದಕ್ಕೆ ಸುಬ್ರಹ್ಮಣ್ಯಲ್ಲಿ ಕಾಡು ಕಾಂಬಾಗ ತುಂಬ ಖುಷಿ ಆಯ್ಕೊಂಡಿತ್ತು. ಅಥವಾ ಫೋಟೋಸ್ ತೆಕ್ಕೊಂಬೋದು ಏನಾಗೆ ಇಂದು ಸಟ್ಟುಮುಡಿಗೆ ಇಲ್ಲಿ ಎಂಟರ್ ಆದಂಗೆ ಫಸ್ಟ್ ಫುಲ್ ಗ್ರೀನ್ ನೋಡಿಯಪ್ಪಾಗ ಓಕೆ ಮೇ ಬಿ ಅದು ಮ್ಯಾನಿಫೆಸ್ಟ್ ಮಾಡಿಕೊಂಡಿತ್ತು. ಅದು ಯಾವಾಗಲೂ ಹೇಳೋಗು ನಿನಗೆ ಚಾನ್ಸ್, ನಿನ್ನ ಮನೆ ಹತ್ರ ಫುಲ್ ಗ್ರೀನ್ ಇತ್ತು, ಅದನ್ನೇ ತುಂಬ ಮ್ಯಾನಿಫೆಸ್ಟ್ ಮಾಡಿಕೊಂಡಿತ್ತು. ಮೇ ಬಿ ಆ ಮ್ಯಾನಿಫೆಸ್ಟೇಷನ್ ಅದಕ್ಕೆ ವರ್ಕ್ ಆಗಿ ಅದರಂಗೂ ಹೆಚ್ಚು ಗ್ರೀನರಿ ಅದಿಪ್ಪ ಮನೆ ಸುತ್ತಮುತ್ತ ಇದ್ದು ಹೇಳೋದು ನಿಜವಾಗಿ ಒಂದು ಖುಷಿ ತಪ್ಪಂಥ ವಿಷಯ. ಪರಿಣಯ ಮಗುವೇಳ ಪದಗುರಿಲೋ ಸ್ಪಂದನಲೇ ಶುಭ ಮಂತ್ರಮಲ್ಲಿ ಮ್ಯೋಗದ ಮಾ ಸೌಖ್ಯಮಂತ ಮಾ ಭಾಗ್ಯಮಂತ ಮಾ ಸಂಪದಂತ ಮಾ ಮುರಿತಮಂತ ಮಾ ಬೇಡುಕಂತ ಮಾ ಬೆಳುತುರಂತ ಮಾ ಪ್ರೇಮಾಂತ ಮಾ ಪ್ರಾಣಮಂತ ಮಾ ಗಣಪನು ಬದಲಗ ಮೀ ಗುಡಿ ಚೇರಗ ತಲನು ವಂಚಿತರಲಿ ವೆಳ್ಳುತ್ತರು ನನ್ನೋ ತಡಿ ಮುಸಿರಿನು ಕಣ್ಣುನ್ನೋ ತಡಿ ಮುಸಿರಿನು ಕಣ್ಣುನ್ನೋ ತಡಿ ಮುಸಿರಿನು ಕಣ್ಣುನ್ನೋ. ಹಾಯ್, ಆಂದೆ ನವನಿತಂದೆ 3 ವರ್ಷದಿಂದ ರೂಮ್ಮೇಟ್ಸು ಬೆಂಗಳೂರಲ್ಲಿ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ ಹಿಂಗೆ ಕಂಪ್ಯೂಟರ್ ಮುಂದೆ ಹೆಚ್ಚು. 3 ವರ್ಷದಿಂದ ರೂಮ್ಮೇಟ್, ಆದರೆ ಹಿಂಗೆ ಮಾತಾಡಿದ್ದು ತುಂಬ ಕಮ್ಮಿ. ಹೇಳಿದ್ರೆ ಅವ ರೂಮಿಗೆ ಬಪ್ಪಾಗೆ ನಾವು ಹೊರಗೆ ಹಾಯ್ಕೊಂಡಿತ್ತು. ನಾನು ಅವ ಹೊರಗೆ ಹೇಳುವಾಗ ಏನಾಗ ಆಫೀಸಿಗೆ ಹೋಗಿ ಹಾಯ್ಕೊಂಡಿತ್ತು. ಸೊ ಹಂಗೆ ಒಟ್ಟಿಗೆ ರೂಮ್ಮೇಟ್ ಆಗಿದ್ದರೆ ಹಿಂಗೆ ಮಾತಾಡಿಕೊಂಡಿತ್ತು ತುಂಬ ಅಪರೂಪ. ವಾರಲ್ಲಿ 1 ದಿನ 2 ದಿನ, ಬಟ್ ಮಾತಾಡೋದು ತುಂಬ ಗಂಟೆಗಟ್ಟಲೆ ಮಾತಾಡಿಕೊಂಡಿದ್ದೆ. 12 ಗಂಟೆ 1 ಗಂಟೆ ಹಿಂಗೆಲ್ಲ ಹಾಯ್ಕೊಂಡಿತ್ತು. ಬಟ್ ತುಂಬ ಲೈಕ್ ಟೈಮ್ ಸ್ಪೆಂಡ್ ಮಾಡಿದ್ದೆ. ಆದದ್ದೇ ಎರಡು ಊಟಕ್ಕೆ ರೊಟ್ಟಿ ತಿಂಬಲ್ಲ ಅಲ್ಲಿ ಇಲ್ಲಿ ಹೇಳಲ್ಲ ಹಿಂಗೆಲ್ಲ ಹೊರಲ್ಲ ಹೋಯ್ಕೊಂಡಿದ್ದೆ. ಸೊ ಗುಡ್ ಮೆಮೊರೀಸ್. ಅರೌಂಡ್ 3 ಇಯರ್ಸ್ ಒಟ್ಟಿಗೆ ಇತ್ತಿದೆ ಬೆಂಗಳೂರಲ್ಲಿ. ಸೊ ಸೂಪರ್, ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ವರನಲ್ಲೂ ಹೊಸಲ ಒಲವಿಕೆ, ವಧುವಲ್ಲೂ ಹೊಸಲ ಒಲವಿಕೆ, ವಧುವರರಾಸೆ ಚಡಪಡಿಕೆ, ಈ ಮದುವೆ ಎಂಬ ಸಂಭ್ರಮಕ್ಕೆ
ಉಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ ನಿನ್ನೆ ಮದುವೆ ಕಳೆದತ್ತು, ಇಂದೀಗ ಸಟ್ಟುಮಡಿಲಿ ಇದ್ದೆ. ಇಂದು ವಧುಗೃಹ ಪ್ರವೇಶ ಇದ್ದದ್ದು. ತುಂಬ ಖುಷಿ ಆಯ್ತು ನಾನು ಹೆಂಗೋಗೆ. ಈಗ ನೋಡಿದರೆ ಇದೆಲ್ಲ ಒಂಥರ ಕನಸಿನ ಹಂಗೆ ಆಯ್ತು, ಎಲ್ಲ ಆಗಿ ಹೋಗ್ತದೆ. ನಿನ್ನೆ ಧಾರೆಯಲ್ಲೂ ಅವ್ರನ್ನ ಫಸ್ಟ್ ನಾನು ಎದುರು ಬದ್ರು ನಿಂತಾಗ ನೋಡಬೇಕಂದ್ರೆ ಒಂದು ಎಕ್ಸೈಟ್ಮೆಂಟ್ ಇತ್ತು. ದಟ್ 1 ವಾರ 1.5 ವಾರ ಮೇ ಬಿ ಆದಮೇಲೆ ಮೀಟ್ ಆಗಿದ್ದು, ಆದ್ರೂ ಒಂದು ಫೀಲಿಂಗ್ ಇತ್ತು. ಆ್ಯಂಡ್ ಆಮೇಲೆ ತಾಳಿ ಕಟ್ಟಿದ್ದೆಲ್ಲ ಹಂಗೆ ಪಟ್ ಅಂತ ಆಯಿತು. ಫಸ್ಟ್ ಟೈಮ್ ನೋಡುವಾಗ ಖುಷಿ ಅನಿಸಿತ್ತು, ಇಷ್ಟ ಆಗಿತ್ತು. ಅದಾಗಿ ನಿನ್ನೆ ಧಾರೆ ಸೀರಿಯಲ್ ನೋಡುವಾಗ ಫುಲ್ ಬೋಲ್ಡ್. ಮತ್ತು ಇಂದುದೇ ತುಂಬ ಆಯ್ಕಿತ್ತು. ಅವರೊಟ್ಟಿಗೆ ಇದ್ದದ್ದು, ಗಿಫ್ಟ್ಸ್ ಕೊಟ್ಟ ಟೈಮಲ್ಲಿ ಒಟ್ಟಿಗೆ ಎಲ್ಲರ ಆಶೀರ್ವಾದ ತೆಕ್ಕೊಂಡದ್ದು, ಮತ್ತು ಈಗ ಫೋಟೋ ಶೂಟ್ಸ್ ಇದ್ದು, ಮತ್ತು ಈ ಜಾಗೆ ಎಲ್ಲ ಖುಷಿ ಕೊಡ್ತಾರೆ. ಆ ತೆರೆ ಮರೆಯ ಹಿಂದೆ ಇದ್ದದ್ದು ಅದರ ಸರಸಿಯಪ್ಪಾಗ ಫಸ್ಟ್ ನೋಡಿಯಪ್ಪಾಗ ಸೋ ಹ್ಯಾಪಿ. ನನಗೆ ನೇಚರ್ ಹೇಳಿದರೆ ಮೊದಲಿಂದಲೂ ತುಂಬ ಇಷ್ಟ. ನಾನು ಬೆಂಗಳೂರಿಲೇ ಇದ್ದ ಕಾರಣ ಅಷ್ಟು ಸಿಕ್ಕಿದ್ದಿಲ್ಲ ನೋಡಲೆ. ಬಟ್ ಎನ್ನ ಫ್ಯಾಮಿಲಿ ಒಟ್ಟಿಗೆ ಊರಿಗೆ ಬಂದಪ್ಪಗಲ್ಲದೆ ಹೆಚ್ಚು ಟೈಮ್ ಸಿಕ್ಕುತ್ತಿತ್ತಿಲ್ಲ ನೋಡಲೆ. ಈಗ ಇಲ್ಲಿಪ್ಪ ಕಾರಣ ತುಂಬ ಟೈಮ್ ಸಿಕ್ಕುದು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ. ನೇಚರ್ ಲವ್ ವಿತ್ ಮೈ ಲವ್. ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ಹೆಂಗ ಯೂಶ್ವಲಿ ಮದುವೆಗ ಹೆಂಗಿರ್ತುಡ್ರೆ ಅಲ್ಲಿ ಹತ್ರವೇ ಇಪ್ಪ ಕಾರಣ ಎಲ್ಲ ಮದುವೆ ಮುಗಿಸಿ ಮನೆಗೆ ಹೋಗ್ತಾವು. ನೆಕ್ಸ್ಟ್ ಡೇ ಸಟ್ಟುಮುಡಿಗೆ ಎದ್ದಿಕ್ಕಿ ಫಂಕ್ಷನಿಗೆ ಬಪ್ಪದೊಳಿ ಆಯಿತು. ಬಟ್ ಸಿನ್ಸ್ ಇದು ದೂರ ಇದ್ದ ಕಾರಣ ಒಂದು ಅಡ್ವಾಂಟೇಜ್ ಎಂತ ಆತೋಳ್ರೆ ಹೆಂಗೆ ಎಲ್ಲರದ್ದು 2 ದಿನ ಕಂಪ್ಲೀಟ್ಲಿ ಒಟ್ಟಿಗೆ ಸ್ಪೆಂಡ್ ಮಾಡಲು ಸಿಕ್ಕಿತ್ತು. ಮೊನ್ನೆ ಈವ್ನಿಂಗಿಂದ ಹಿಡಿದು ಈಗಿನವರೆಗೂ ಒಟ್ಟಿಗೆ ಇತ್ತಿದೆಯಾ, ಜರ್ನಿ ಮಾಡಿದೆಯಾ, ಬಸ್ಸಿಲಿ ಗಮ್ಮತ್ತು ಮಾಡಿದೆಯಾ, ನಿನ್ನೆ ನೈಟ್ ಗಮ್ಮತ್ತು ಮಾಡಿದೆಯಾ. ಸೊ ಡೆಫಿನೆಟ್ಲಿ ಅವಕ್ಕಿಬ್ಬರಿಗೆ ಅವರ ಮದುವೆ ಎಷ್ಟು ಒಳ್ಳೆ ಮೆಮೊರಿಯೋ ಡೆಫಿನೆಟ್ಲಿ ಹೆಂಗೋಗಿ ಎಲ್ಲರಿಗೂ ಅದು ಒಳ್ಳೆ ಮೆಮೊರಿಯಾಗಿ ಯಾವತ್ತದೇ ಉಳಿತು. ಆ ಮೆಮೊರಿ ಯಾವತ್ತೂ ಹ್ಯಾಪಿಯಾಗಿ ಎಲ್ಲರಿಗೂ ಇರಲಿ ಹೇಳಿ ನಾನಿಬ್ಬರಿಗೂ ವಿಶ್ ಮಾಡಿದೆ. ಆಲ್ ದಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್.
ಇವರಿಬ್ಬರ ಮದುವೆ ಆಯ್ತಲ್ಲ ಸುಕೃತ ನವನಿತಂದು ಅವು ಮನೆ ಮಾಡಿದ ಮೇಲೆ ಫಸ್ಟ್ ಐಟಮ್ ಅವು ಅಗತ್ಯವಾಗಿ ತರಕದ್ದೇನ್ ಥರ ಹೇಳಿ ನೋಡ 2 minutes ಎಂತರ ಮ್ಯಾಗಿ ಒಂದು ಅಗತ್ಯವಾಗಿ ನವನೀತ್ ಬಾವ ತಂದು ಮಡಿಕೊಂಬಲೇಬೇಕು, ಬೇರೆ ಎಂತ ಇಲ್ಲದ್ರದ್ದು ಸರ್ವೈವಪ್ಪಲ್ಲಿ ಮ್ಯಾಗಿ ಆಯಕ್ಕಷ್ಟೇ. ಅದಕ್ಕೆ ಇನ್ನು ದೋಸೆ ಅಕ್ಕಿ ಯಾವುದು ಅರ್ಶನದಕ್ಕೆ ಯಾವುದು ಹೇಳಿ ಕೂಡ ಅದು ಕಲಿಯಕ್ಕಷ್ಟೇ. ಬಾವಂಗಾರು ಗೊಂತಿದ್ದ ದೋಸೆ ರವಲೆ ಮೈದಾ ಹಿಟ್ಟು ಅದಕ್ಕೆ ಸೀರೆ ಉಡ್ಸಿರೋದೇ ಗೊತ್ತಿಲ್ಲ. ಬಾವಂಗೆ ಅಭ್ಯಾಸ ಇದು ಅಭ್ಯಾಸ ಇದು. ನವನೀತ್ ಭಾವ ನಿನ್ನೆ 10 9 ಮಾರ್ಕ್ಸ್ ಎಲ್ಲರಿಂದ ತಗೊಂಡಿದ್ದವು. ಸೊ ಅವು ಆದಷ್ಟು ಬೇಗ 10 out of 10 ಕಲಿತು ಒಂದು ಯೂಟ್ಯೂಬ್ ಟ್ಯುಟೋರಿಯಲ್ ತಗೊಂಬೋದು, ಒಳ್ಳೆ ಕಾಣಿಸುತ್ತೆ. ಇಲ್ಲರೇ 3 ಗಂಟೆ ಅದಕ್ಕೆ ಬೇಕು. ಅಲ್ಲ ಅದು ಇದು ಸಟ್ಟು ಬಿಡಿದಿ ನಾವು ಅಂತ ಜಾತಿ. ಕಾಫಿ ಗೊತ್ತಿದೆ ಮಾಡ್ಲೆ ಅದೇ ಗೊತ್ತಿಲ್ಲ ಅನ್ಸುತ್ತೆ. ಕಾಫಿ ಹೊಡಿ ಚಾಯ್ ಸಾಕನ್ನೇ ಎಂತ ಉಪ್ಪು ಹೇಳಿ ಇನ್ನು ಸಕ್ಕರೆ ಹಾಕಿದ್ರೆ ಸಾಕು, ಇನ್ನು ಬೇರೆ ಅದೆಲ್ಲ ಇದ್ದಲ್ಲ. ಇದೆಲ್ಲ 1 year ಆದಮೇಲೆ ನಾವು ಭಾವನ ಹತ್ರ ಎಕ್ಸ್ಪೀರಿಯನ್ಸ್ ಕೇಳಿ ಏನೆಲ್ಲ ಅವಾಂತರ ಇದೋಡ ಅಲ್ಲಿವರೆಗೆ ನಮಗೆ ಗೊತ್ತಾಗ. ಬಟ್ ಭಾವ ಪ್ಲೀಸ್ ಒಂದು ಮೈದಾ ಹೊಡಿ ಆದ್ರೂ ನಿಂಗ ಕಲಸಿ ದೋಸೆ ಮಾಡಿದ್ರ ಮೈದಾ ಹುಡಿ ರಾಗಿ ಹುಡಿ ಅದೆಲ್ಲ ಒಂದು ರಜಾ ಮಿಕ್ಸ್ ಅಪ್ ಹೆಂಗ ಮಾಡ್ತೀರಿ ಹೇಳಿ ರಜಾ ನೋಡಿ ಉಂಡಿರಿ. ಬಟ್ ಐ ಹೋಪ್ ಅದು ಇನ್ನು ಕಲ್ತು ನಿಂಗೆ ಲೈಕ್ ಮಾಡಿ ಕೊಡುಗು. ಈ ವಿಡಿಯೋ ರಿಲೀಸ್ ಆದಪ್ಪ ಟೈಮಲ್ಲಿ ಮೋಸ್ಟ್ಲಿ ಅದುವೇ ದೊಡ್ಡ ಶೆಫ್ ಆದಿಪ್ಪಲು ಸಾಕು, ಹೂ ನೋಸ್ ಅಲ್ಲದ ನಾವು ಹೋಪ್ ಚೆಕ್ ಮಾಡ್ಲೇಬೇಕಾಗಿದ್ರು ಮೈದಾ ದೋಸೆಲ್ಲೇ ಇದ್ದ ಅಥವಾ ತೆಳ್ಳವಂಗೆ ಎತ್ತಿದ್ದಾಳೆ ಚೆಕ್ ಮಾಡುವ.